ಹಲೋ ನನ್ನ ಬಂಧು ಮಿತ್ರರೇ, ಈ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ಪ್ರಪಂಚದಲ್ಲಿಯೇ ಅತಿ ಎತ್ತರವಾದಂತಹ ಪಂಚಮುಖ ಆಂಜನೇಯ ದೇವಸ್ಥಾನದ ಬಗ್ಗೆ ಕೊಂಚ ಮಾಹಿತಿಯನ್ನು ನೀಡುತ್ತೇನೆ. ಈ ದೇವಸ್ಥಾನವು ಬೆಂಗಳೂರಿನಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿದೆ. ಕುಣಿಗಲ್ ಹತ್ತಿರ ಬಿದನಗೆರೆ ಎಂಬ ಊರಿಗೆ ಎಂಟ್ರಿ ಆಗುತ್ತಿದ್ದಂತೆಯೇ ಸುಮಾರು 1 ಕಿಲೋಮೀಟರ್ ದೂರದಿಂದಲೇ ಪಂಚಮುಖ ಆಂಜನೇಯನ ವಿಗ್ರಹವು ನಮಗೆ ಕಾಣತೊಡಗುತ್ತದೆ. ಈ ಕ್ಷೇತ್ರದಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ಉದ್ಭವ ಬಸವೇಶ್ವರ ದೇವಸ್ಥಾನ, ಪೂರ್ವ ದಿಕ್ಕಿನಲ್ಲಿ ಸತ್ಯ ಶನೇಶ್ವರ ದೇವಸ್ಥಾನ ಮತ್ತು ದಕ್ಷಿಣಮುಖವಾಗಿ ಪಂಚಮುಖ ಆಂಜನೇಯ ಸ್ವಾಮಿ ದೇವಸ್ಥಾನ, ಈ ಮೂರೂ ದೇವಸ್ಥಾನವು ಒಂದೇ ಕ್ಷೇತ್ರದಲ್ಲಿರುವುದರಿಂದ ತ್ರಿವೇಣಿ ಸಂಗಮ ಎಂದು ಕರೆಯಲಾಗುತ್ತದೆ. ಇಲ್ಲಿರುವ ಪಂಚಮುಖ ಆಂಜನೇಯ ದೇವಸ್ಥಾನವನ್ನು 161 ಅಡಿ ಎತ್ತರದಲ್ಲಿ ನಿರ್ಮಿಸಲಾಗಿದೆ. ಆದ್ದರಿಂದ ಪ್ರಪಂಚದಲ್ಲಿಯೇ ಅತಿ ಎತ್ತರವಾದ ಪಂಚಮುಖ ಆಂಜನೇಯ ವಿಗ್ರಹ ಎಂದು ಹೇಳಲಾಗುತ್ತದೆ. ದೇವಸ್ಥಾನ ಹತ್ತಿರವಾಗುತ್ತಿದ್ದಂತೆಯೇ ಪಂಚಮುಖ ಆಂಜನೇಯ ಮೂರ್ತಿಯನ್ನು ನೋಡಿ ಎಲ್ಲರೂ ಬೆರಗಾಗುವುದಂತೂ ಖಂಡಿತ. ಉತ್ತರದಲ್ಲಿ ವರಾಹಮುಖ, ದಕ್ಷಿಣದಲ್ಲಿ ನರಸಿಂಹಮುಖ, ಪಶ್ಚಿಮದಲ್ಲಿ ಗರುಡಮುಖ, ಆಕಾಶದ ಕಡೆಗೆ ಹಯಗ್ರೀವ ಮುಖ ಮತ್ತು ಪೂರ್ವ ದಿಕ್ಕಿನಲ್ಲಿ ಹನುಮಂತನ ಮುಖ ಸೇರಿ ಪಂಚಮುಖ ಆಂಜನೇಯನ ಅವತಾರವಾಗಿದೆ. ರಾಮ ಲಕ್ಷ್ಮಣರ ರಕ್ಷಣೆಗಾಗಿ ಹನುಮ ಪಂಚಮುಖಿ ಅವತಾರ ಧರಿಸಬೇಕಾಯಿತು ಎಂಬ ಪ್ರತೀತಿ ಕೂಡ ಇದೆ. ನಾವು ಎಲ್ಲೇ ಆಂಜನೇಯ ದೇವಸ್ಥಾನಕ್ಕೆ ಹೋಗುವ ಮೊದಲು ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗಿ ಶನಿ ದೇವರ ದರ್ಶನವನ್ನು ಪಡೆದು ಅನಂತರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು. ಶನಿ ಮಹಾತ್ಮನ ದೇವಸ್ಥಾನದಲ್ಲಿ ಎಳ್ಳು ಬತ್ತಿ ಹಾಕುವ ಅವಕಾಶವಿದೆ, ನವಧಾನ್ಯ ನೀಡುವ ಅವಕಾಶವಿದೆ, ಅಕ್ಕಿ ಬೆಲ್ಲದಾರತಿ ಎಲ್ಲವೂ ಅಲ್ಲಿ ಅವಕಾಶವಿದೆ. ಎಳ್ಳು ಬತ್ತಿ, ಅಕ್ಕಿ ಬೆಲ್ಲದಾರತಿ, ನವಧಾನ್ಯಗಳ ಪಾಕೆಟು ಎಲ್ಲವೂ ಅಲ್ಲೇ ಅಂಗಡಿಗಳಲ್ಲಿ ನೀವು ಯಾವುದು ಬೇಕೋ ಅದನ್ನು ತೆಗೆದುಕೊಳ್ಳಬಹುದು. ಮತ್ತು ಶನಿ ಮಹಾತ್ಮನ ದೇವಸ್ಥಾನದ ಒಳಗೆ ಹೋದಾಗ ಒಂದು ಚಿಕ್ಕ ಶನಿ ಮಹಾತ್ಮನ ವಿಗ್ರಹವನ್ನು ಒಂದು ಪಾತ್ರೆಯ ಒಳಗಿಟ್ಟು ಒಂದು ಬಾಟಲ್ನಲ್ಲಿ ಎಣ್ಣೆಯನ್ನು ಕೊಟ್ಟು ಎಣ್ಣೆ ಅಭಿಷೇಕವನ್ನು ಮಾಡಿ ಒಳ್ಳೆಯದಾಗುತ್ತೆ, ಶನಿ ಕಾಟ ತಪ್ಪುತ್ತೆ, ಶನಿ ಶಾಂತನಾಗುತ್ತಾನೆ ಎಂದು ಹೇಳಿದರು. ಹಾಗಾಗಿ ನಾವು ಕೂಡ ಒಂದು ಬಾಟಲ್ ಎಣ್ಣೆಯನ್ನು ತೆಗೆದುಕೊಂಡು ಶನಿಗೆ ಎಣ್ಣೆ ಅಭಿಷೇಕವನ್ನು ಮಾಡಿದೆವು. ಎಣ್ಣೆ ಅಭಿಷೇಕಕ್ಕೆ 200 ರೂಪಾಯಿ ತೆಗೆದುಕೊಳ್ಳುತ್ತಾರೆ. ಇದರಿಂದ ಒಳ್ಳೆಯದಾಗುತ್ತೆ ಎಂಬ ನಂಬಿಕೆಯಿಂದ ನಾವು ಕೂಡ ಒಂದು ಬಾಟಲ್ ಎಣ್ಣೆ ಅಭಿಷೇಕವನ್ನು ಮಾಡಿ ನಂತರ ಆಂಜನೇಯನ ದರ್ಶನಕ್ಕೆ ಆಂಜನೇಯ ದೇವಸ್ಥಾನದೊಳಗೆ ಹೋದೆವು. ಗರ್ಭಗುಡಿಯಲ್ಲೂ ಪಂಚಮುಖ ಆಂಜನೇಯನಿದ್ದು ಅಲ್ಲಿ ಆಂಜನೇಯನ ಯಂತ್ರಗಳು ಕೂಡ ಸಿಗುತ್ತವೆ. ಗರ್ಭಗುಡಿಯಲ್ಲಿ ಬಜರಂಗಿಯ ದರ್ಶನ ಪಡೆದ ನಂತರ 161 ಅಡಿ ಎತ್ತರವಿರುವಂತಹ ಬಜರಂಗಿಯ ಪಾದ ಸ್ಪರ್ಶ ಮಾಡಲು ಮೇಲೋಗಲು ಮೆಟ್ಟಿಲುಗಳನ್ನು ನಿರ್ಮಿಸಿದ್ದಾರೆ. ಮೆಟ್ಟಿಲುಗಳ ಮೂಲಕ ಮೇಲೆ ಹೋಗಿ ಬಜರಂಗಿಯನ್ನು ನೋಡಲು ಒಬ್ಬರಿಗೆ 20 ರೂಪಾಯಿ ತೆಗೆದುಕೊಳ್ಳುತ್ತಾರೆ. ಮೇಲೋದ ನಂತರ ಬಜರಂಗಿಯ ಸುತ್ತಲೂ ಒಂದು ರೌಂಡು ಬರಬಹುದಾಗಿದೆ. ಈ ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ಮಾತ್ರ ಫೋಟೋ, ವಿಡಿಯೋಗಳನ್ನು ನಿಷೇಧಿಸಿದ್ದಾರೆ. ಇನ್ನು ಉಳಿದ ಜಾಗದಲ್ಲಿ ಮೇಲಿನ ಜಾಗದಲ್ಲಿ ಮತ್ತು ಕೆಳಗೆ ಸುತ್ತಮುತ್ತಲ ಜಾಗದಲ್ಲಿ ಎಲ್ಲ ಕಡೆ ಫೋಟೋ ವಿಡಿಯೋಗಳನ್ನು ಮಾಡಬಹುದಾಗಿದೆ. ಶನಿಯು ಒಂದಲ್ಲ ಒಂದು ದಿನ ಎಲ್ಲರ ಹೆಗಲೇರುತ್ತಾನೆ ಎಂಬ ಮಾತಿದೆ. ಹಾಗೆಯೇ ಒಮ್ಮೆ ಆಂಜನೇಯನ ಹೆಗಲ ಮೇಲೇರಿ ಕುಳಿತಾಗ ಶನಿಗೆ 2 ನಿಮಿಷನೂ ಕೂಡ ಆಂಜನೇಯನ ಮೇಲೆ ಕೂರಲಾಗದೆ ಆಂಜನೇಯನಿಗೆ ದಯವಿಟ್ಟು ನನ್ನನ್ನು ಕೆಳಗಿಳಿಸು, ನಾನು ನಿನ್ನ ಮೇಲೆ 2 ನಿಮಿಷ ಕೂಡ ಕೂರಲಾರೆ, ನಿನ್ನ ಕೂದಲುಗಳು ನನಗೆ ತೊಂದರೆ ಕೊಡುತ್ತಿವೆ ಎಂದು ಹೇಳಿದಾಗ ಆಂಜನೇಯನು ನಾನು ನಿನ್ನನ್ನು ಕೆಳಗಿಳಿಸಬೇಕೆಂದರೆ ನನ್ನ ಭಕ್ತರಿಗೆ ನೀನು ಜಾಸ್ತಿ ಕಾಟ ಕೊಡಬಾರದು ಎಂದು ಮಾತು ತೆಗೆದುಕೊಂಡು ಕೆಳಗಿಳಿಸಿದ್ದಾನಂತೆ. ಆದ್ದರಿಂದ ನಮ್ಮೆಲ್ಲ ಕೆಲಸಗಳಲ್ಲಿ ನಮ್ಮ ಬೆನ್ನ ಹಿಂದೆ ಇದ್ದು ಆ ಬಜರಂಗಿ ಕಾಯುತ್ತಾನೆ, ನಮ್ಮನ್ನು ಕಾಪಾಡುತ್ತಾನೆ ಎಂದು ಎಲ್ಲರೂ ನಂಬೋಣ. ಆ ಬಜರಂಗಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ಎಂದು ಆ ಬಜರಂಗಿಯಲ್ಲಿ ಬೇಡುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಜೈ ಬಜರಂಗಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.